ಗೈಸ್, ನಿಮ್ಮ ಹತ್ರ ಅದು ಏರ್ಟೆಲ್ ಡೆಮೋ ಇದ್ದು ನೀವೇನಾದರೂ ಮಿತ್ರ ಆ್ಯಪ್ ಮುಖಾಂತರ ಬೇರೆಯವ್ರಿಗೆ ರೀಚಾರ್ಜ್ನ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ಬೇರೆಯವರಿಗೆ ರೀಚಾರ್ಜ್ ಮಾಡಬೇಕಪ್ಪ ಅಂದರೆ ಫಸ್ಟು ಮಿತ್ರ ಆ್ಯಪ್ನಲ್ಲಿ ಅಮೌಂಟ್ ಇರಬೇಕು. ಆಮೇಲೆ ನಾವು ಬೇರೆಯವರಿಗೆ ರೀಚಾರ್ಜ್ನ ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಿತ್ರ ಆ್ಯಪ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋಂತ ತಿಳಿಸ್ಕೊಡ್ತೀನಿ. ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಬೇರೆ ಬೇರೆ ಆ್ಯಪ್ ಮುಖಾಂತರ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಮಿತ್ರ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಆ್ಯಪ್ನ ಓಪನ್ ಮಾಡ್ಕೊತೀನಿ. ಆ್ಯಪ್ನ ಓಪನ್ ಮಾಡಿದ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಫಸ್ಟು ನಿಮ್ಮ ನಂಬರ್ ಅದೇ ಆಟೋಮೆಟಿಕ್ ತೊಗೊಂಡಿರುತ್ತೆ. ಕೆಳಗಡೆ ನೀವು ಪಾಸ್ವರ್ಡ್ನ ಹಾಕಬೇಕು. ಸೊ ನೀವೇನು ಪಾಸ್ವರ್ಡ್ ಇಟ್ಟಿರ್ತಾರೆ ನೋಡಿ, ಅದನ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಒಂದು ರೀಚಾರ್ಜು ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಲೊಕೇಶನ್ನ ಅಲೋ ಕೇಳುತ್ತೆ. ನೀವು ಲೊಕೇಶನ್ನ ಎಲ್ಲ ಆನ್ ಮಾಡ್ಕೊಳ್ಳಿ. ಸೊ ಲೊಕೇಶನ್ ಆನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಗೆಟ್ ಬ್ಯಾಲೆನ್ಸ್ ಅನ್ನು ಬಂದುಬಿಟ್ಟು ಒಂದು ಯಾರೋ ಮಾರ್ಕ್ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇದೆ ಅಂತ ತೋರಿಸುತ್ತೆ ಮಿತ್ರ ಆ್ಯಪ್ನಲ್ಲಿ. ಈಗ ನಾನು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ 271 ರೂಪಾಯಿ ಇದೆ. ನಾವು ಬೇರೆಯವ್ರಿಗೆ 300 ರೂಪಾಯಿನ ರೀಚಾರ್ಜ್ ಮಾಡಬೇಕು. ಇವಾಗ ನನ್ನಲ್ಲಿ ಅಮೌಂಟ್ ಇಲ್ಲ. ಇದಕ್ಕೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ರಪ್ಪ ಅಂದರೆ ಇಲ್ಲಿ ಕೆಳಗಡೆ ತುಂಬಾ ಆಪ್ಷನ್ಸ್ ಇದಾವೆ ನೋಡಿ. ಇಲ್ಲೊಂದು ಆಪ್ಷನ್ ಇದೆ ಪರ್ಚೇಸ್ ಲಾಪು ಬ್ಯಾಲೆನ್ಸ್ ಅಂತೇಳಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಅಮೌಂಟ್ ಎಂಟರ್ ಮಾಡಬೇಕು. ಮಿನಿಮಮ್ 500ಇಂದ ನೀವು ಎಷ್ಟು ಬೇಕಾದರೂ ರೀಚಾರ್ಜ್ನ ಮಾಡ್ಕೋಬೋದು. ಇವಾಗ ಮಿನಿಮಮ್ 500ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇವಾಗ ನಿಮ್ಗೆ 500 ರೂಪಾಯಿ ಹಾಕಿ ನಾನು ತೋರಿಸ್ತೀನಿ ಅಕೌಂಟಿಗೆ. ಸೊ 500 ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಕ್ಲಿಕ್ನ ಮಾಡಿಕೊಂಡು ಪರ್ಚೇಸ್ ಲಾಪು ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಸ್ವಲ್ಪ ಟೈಮಿಂಗ್ ತೊಗೊಳುತ್ತೆ. ಟೈಮಿಂಗ್ ತೊಗೊಂಡ್ಮೇಲೆ ನೋಡ್ತಾ ಇರ್ಬೋದು ಕಮಿಷನ್ ಕೂಡ ಬರುತ್ತೆ. 500 ರೂಪಾಯಿ ನಾನು ಟ್ರಾನ್ಸ್ಫರ್ ಮಾಡಿನಪ್ಪ ಅಂದರೆ ನನಗೆ 14 ರೂಪಾಯಿ ಕಮಿಷನ್ ಕೂಡ ಬರ್ತಾ ಇದೆ. ನಾವು ಪರ್ಚೇಸ್ ಲಾಪು ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ಸ್ವಲ್ಪ ಟೈಮಿಂಗ್ ತೊಗೊಂಡು ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಯಾವುದ್ರ ಮುಖಾಂತರ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳುತ್ತೆ. ಗೂಗಲ್ ಪೇ, ಫೋನ್ಪೇ ಎಲ್ಲ ಬರ್ತಾ ಇದೆ. ನಾನು ಫೋನ್ಪೇ ಮುಖಾಂತರ ತೋರಿಸ್ತೀನಿ. ಇಲ್ಲಿ ಫೋನ್ಪೇ ರೆಕಮೆಂಡ್ನ ಮಾಡ್ತಾ ಇದೆ ಅದು. ನಾನು ಫೋನ್ಪೇ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದಪ್ಪ ಅಂದರೆ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತೇಳಿ ಒಂದು 5 ಸೆಕೆಂಡ್ ಕೇಳುತ್ತೆ. ಅದು 5 ಸೆಕೆಂಡ್ ಆದಮೇಲೆ ಡೈರೆಕ್ಟ್ ನಿಮಗೆ ಪೇ ಮಾಡೋಕ್ಕೆ ಸಿಗುತ್ತೆ ಆಪ್ಷನ್ನು. ನೀವು ಜಸ್ಟ್ ಪೇ 500 ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಮತ್ತೆ ಒಂದು 5 ಸೆಕೆಂಡ್ ತೊಗೊಳುತ್ತೆ. 5 ಸೆಕೆಂಡ್ ತೊಗೊಂಡಾದ್ಮೇಲೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ನೋಡಿ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರ್ತಾ ಇದೆ. 5 ಸೆಕೆಂಡ್ ವೇಟ್ ಮಾಡಿದ ಮೇಲೆ ಇಲ್ಲಿ ನೋಡಿ ಒಂದು ಮೆಸೇಜ್ ಬಂತು ನನಗೆ, ನಾರ್ಮಲ್ ಮೆಸೇಜು, ಪೇಮೆಂಟ್ ಸಕ್ಸಸ್ಫುಲಿ ಅಂತೇಳಿ. ಜಸ್ಟ್ ಈ ಥರ ಸಿಂಪಲಾಗಿ ಮಾಡಿ ಸಾಕು, ನಿಮಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಈಗ ಬ್ಯಾಕ್ ಬರ್ತೀನಿ. ನಾನು ಬ್ಯಾಕ್ ಬಂದು ತೋರಿಸ್ತೀನಿ ಅದು ಅಮೌಂಟ್ ಆ್ಯಡ್ ಆಗಿದೆ ಅಲ್ವ ಅಂತೇಳಿ. ಬ್ಯಾಕ್ ಬಂದು ಮತ್ತೆ ರೀಚಾರ್ಜ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಗೆಟ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಆದರೆ ನೋಡಿ ಮೊದಲು 271 ರೂಪಾಯಿ ಇತ್ತು. ಇವಾಗ 500 ರೂಪಾಯಿ ಆ್ಯಡ್ ಮಾಡಿಬಿಟ್ಟು ಮತ್ತೆ 14 ರೂಪಾಯಿ ಕಮಿಷನ್ ಬಂದಿದೆ ನೋಡಿ. ಅದು ಟೋಟಲ್ ಆ್ಯಡ್ ಆಗಿ ಇಲ್ಲಿ ಶೋ ಆಗ್ತಾ ಇದೆ. ಇಷ್ಟೇ ಸಿಂಪಲ್ಲು. ನೀವು ಆರಾಮಾಗಿ ನಿಮ್ಮ ಅಮೌಂಟ್ನ ಟ್ರಾನ್ಸ್ಫರ್ನ ಮಾಡ್ಕೋಬೋದು. ಇವಾಗ ನಿಮ್ಗೆ ಏನಾದರೂ ಬೇರೆ ಡೌಟ್ಸ್ ಇದೆ ನೀವು ಕೆಳಗಡೆ ಕಮೆಂಟ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.